ಅಣ್ಣ ಇದು ಯಾವ ಊರು? ದೇವ್ರದೊಡ್ಡಿ. ಇದು ಈಗ ತಂದಿದೆ ಅಣ್ಣ ಊರಿ? ಈಗ ತಂದಿರೋದು. ಎಷ್ಟಾಯ್ತು ಅಣ್ಣ ಇದು? 13,100,000. ಅಣ್ಣ ಇದು ಯಾವ ಊರಿ ಮಗ? ಸೇರ್ಸನ್ ಮಗ. ನೀನು ಅಲ್ಲಾಗಿಲ್ಲ ಅಲ್ವಾ? ಇನ್ನೂ ಅಲ್ಲಿಲ್ಲ ಅಣ್ಣ. ಇನ್ನೊಂದು ತಿಂಗಳಲ್ಲಿ ಬೀಳ್ಬೋದು, ಇಲ್ಲ ಬೀಳ್ತಾ ಇರ್ಬೋದು. ನಾವು ಇನ್ನೊಂದು ತಿಂಗಳ ಗಂಟ ಕ್ರಾಸಿಂಗ್ ಮಾಡೋದು ಬೇಡ ಅಂತ ಇದ್ದೋ. ಹಾಂ, ನಿನ್ನೆ ಮೊನ್ನೆಗಿಂದ ಹಿಂಸೆ ಮಾಡ್ತಾವ್ರೆ ಕ್ರಾಸಿಂಗ್ಗೆ. ಕ್ರಾಸಿಂಗ್ಗೆ ಬಿಡೋಣ ನಂದನಿ ಬಿಡೋಣ ಕಿತ್ತಾಡ್ತಾವ್ರೆ. ಓ, ಆಮೇಲೆ ನಂಬರ್ 1 ಕರ್ನಾಟಕ ಚಲೋ ಹೋದ್ಮೇಲೆ ಹೋಣ ಸ್ವಲ್ಪ ದನಿನಾರು ಆ ಕಡೆ ಈ ಕಡೆ ನೋಡೋಕೆ ಸ್ಟಾರ್ಟ್ ಮಾಡಿದ್ರು. ಹಾಂ, ಆಮೇಲೆ ಓರಿ ತಗೋಬೇಕು. ಇದು ನಂಬರ್ 1 ಕರ್ನಾಟಕ ಚಲೋ ಓರಿ ಜಾಗಕ್ಕೆ ಇದು ಲಗತ್ತಾಯ್ತದೆ. ಹೋಣ ಓರಿ ಇವತ್ತು ಟಾಪ್ ಓರಿ ಅಂತ ಲೆಕ್ಕ ಹಾಕೊಂಡು ಒಂದು ತಿಂಗಳ ಗಂಟೆ ತಿರ್ಗೋ. ತಿಂಗಳ ತಿರ್ಗಿದ್ರು ಇದೊಂದು ಓರಿ ಸಿಗಲಿಲ್ಲ ನಮಗೆ. ಓ, ಅದಕ್ಕೆ ಇದನ್ನ ತಗೋಬೇಕು ಅಂತಾನೆ ನಮ್ಮ ಗೌಡ್ರು ನಾನು ಒಂದು ವಾರ ಬಾಳ್ಗೆಟ್ಟು ಬೇಕಾದ್ರೆ ಹಿಡ್ಕೊಂಡು ಬೇರೆ ಜನ ಆಟ ಆಡ್ದು. ಕೊಡ್ಬಾರ್ದು ಅಂತ 25 ಲಕ್ಷ ಕಮ್ಮಿ ಕೊಡ್ಬಾರ್ದು ಅಂತ ನಾವು ಬೇಕು ಕಷ್ಟದಲ್ಲಿದ್ದೀವಿ, ಓರಿ ತೀರೋಗದೆ ಓರಿ ಬಿಟ್ಟು ಓರಿ ಇಲ್ಲ ಅಂದ್ಬಿಟ್ಟು ಬೇಕಾದಷ್ಟು ಪ್ರಯತ್ನ ಮಾಡಿ ಅವ್ರು ಬೇಕಾದ ಓರಿ ತಗೊಂಡು. ಅಣ್ಣ ಇದು ಇನ್ನೂ ಅಲ್ಲಾಗಿಲ್ಲ ಅಂದರೆ ಇದು ಇದಿರೋ ಹೈಟು ವೆಯ್ಟು ಲೆಂತ್ ಎಲ್ಲ ಯಾವುದೂ ಇಲ್ಲ? ಹೈಟು ವೈಟು ನಂಬರ್ 1 ಕರ್ನಾಟಕ ಚಲೋ ಓರಿ ಹೋದ್ಮೇಲೆ ನಮ್ಮ ಮನೇಲಿ ಇರೋಕ್ಕೆ ಬೇಜಾರಾಗ್ಬಿಡ್ತು. ಅದಕ್ಕೋಸ್ಕರ ಇದನ್ನ ತಗೊಂಡೋಗಿದ್ವಿ. ಅದ್ರ ಜಾಗ ತುಂಬೋದು ಅಂತ. ನಮ್ದು ಇನ್ನೊಂದು ಓರಿ ಇದೆ ಕರ್ನಾಟಕ ಚಲೋನ್ ಮಗ, ಹಳೆ ಕರ್ನಾಟಕ ಚಲೋನ್ ಮಗ. ಆದ್ರೂ ನಮಗೆ ಒಂದ್ಕೆ ಲಗತ್ ತಗೊಂಡಿಲ್ಲ. ನಾವು ಅದೇ ಅದ್ಬಿಟ್ಟು ಓರಿನ ಇಲ್ಲ ಅನ್ಕೊಂಡಿದ್ದೋ. ನಾವೆಲ್ಲೋಗಿ ಬಂದ್ರು ಅದ್ರ ಮೇಲೆ ಭಾರಿ ಪ್ರೀತಿ ಮಾಡ್ಕೊಂಡಿದ್ದು. ಆದ್ರೆ ಏನು ಇವತ್ತಿನ ಕಾಲಕ್ಕೆ ಇಂಥ ಓರಿ ಸಿಗ್ಲಿಲ್ಲ ಅಂದ್ಬಿಟ್ಟು ಹೋದ ತಕ್ಷಣ ಹೋಗಿ ನೋಡಿದ ತಕ್ಷಣ ಕಣ್ಣಲ್ಲಿ ಯಾವ್ದಾಗ್ಲಿ ತಗೋಬೇಕು ಅಂದ. ಅವರು ಕೊಡಲ್ಲ, ಒಂದು 25 ವರ್ಷ ಮಾಡ್ತೀವಿ ಫಾರಂ ಮಾಡ್ತೀವಿ ಅಂತ ಹಿಂಸೆ ಮಾಡಿದ್ರು. ಇಲ್ಲ ಅಣ್ಣ ನಮ್ಗೆ ಬೇಕೇ ಬೇಕು, ಓರಿ ತೀರೋಗದೆ ಏನೋ ಇಕ್ಕಟ್ಟಿದ್ದೀವಿ ಕೊಡಬೇಕು ಅಂತ ಪ್ರಯತ್ನ ಮಾಡಿ ತಗೊಂಡು ಹಠ ಮಾಡಿ ತಗೊಂಡಿರೋದು. ಇನ್ನೂ ಹಸಿಗೆ ಬಿಟ್ಟಿಲ್ಲ ಅಣ್ಣ? ಇನ್ನೂ ಕ್ರಾಸಿಂಗ್ ಮಾಡಿಲ್ಲ. ನಿನ್ನೆ ಒಂದೆರಡು ಬಂದಿದ್ದು, ಇವತ್ತು 3 ಬಂದಿದ್ದು. ಬಿಡು ಅಂತ ಹಿಂಸೆ ಮಾಡಿದ್ರು, ನಾವು ಬಿಡ್ಲಿಲ್ಲ. ನೀನು ಒಂದು ತಿಂಗಳು ಸಾಕ ಗಂಟ ಬೇಡ ಅಂತ ಏನು ಹತ್ತು ಮೀರಿ ಹಂಗೂ ಬಂದಾನ ಅಂದ್ರೆ ಕ್ರಾಸಿಂಗ್ ನಡೆಸ್ತೀರಿ. ದುಡ್ಲೇಬೇಕು ಅಂದಾಗ ನಡೆಸ್ತೀವಿ. ಸರಿ, ನಿಮ್ಮ ಫೋನ್ ನಂಬರ್ ಹೇಳಿ ನಂಗೆ. 9008442811. ಕರ್ನಾಟಕದಲ್ಲಿ ಇಂಥ ಲೆಂತು ಹೈಟು ಯಾವ ಇಲ್ಲ ಅಲ್ವಣ್ಣ? ಇವತ್ತು ಕುಂಟ ಓರಿ ಅಯ್ಯಗ್ರಿ ಓರಿ ಕರ್ನಾಟಕಕ್ಕೆ ಒಂದೇದು ಅಂತ ತಗೊಂಡಿದ್ದು. ನಮ್ಮ 10 ಜಿಲ್ಲೆಗೆ ಒಂದೇದು ಅಂತ. ಅದಾದ್ಮೇಲೆ ನಂಬರ್ 1 ಕರ್ನಾಟಕ ಓರಿ ಟಾಪ್ ಓರಿ. ಅವೆಲ್ಲ ಓರಿ ಇದೆ ಅವೆಲ್ಲನೂ ಅವೆಲ್ಲ ಮುಚ್ಚಿನ ಕಾಣೋ ಓರಿ ಇದೆ. ನಮ್ಗೆ ಉದ್ದಪ್ಪನ ಓರಿ ಇಲ್ದ್ರೆ ಸಾಕಕ್ಕೆ ನಮ್ಗೆ ಬೇಜಾರಾಯ್ತದೆ. ಉದ್ದಪ್ಪನ ಓರಿ ಇದ್ದಾಗ ನಾವು ಎಷ್ಟು ಸಾಧನೆ ಮಾಡಿ ಸಾಕ್ತೀವಿ ಅಷ್ಟು ಸಾಕಾಯ್ತದೆ. ಆಮೇಲೆ ಹೈಟು ಪಿಟ್ಟು ಇವತ್ತು ಇದು ಕರ ಕ್ರಾಸಿಂಗ್ ಮಾಡಿ ಹುಟ್ಟಿದ್ರೆ ತಾಯಿ ಹೊಟ್ಟೆಲೆ 3 ತಿಂಗಳು ಕರ ಬೆಳೆದಿರ್ತದೆ. ನಿಜ, ಇದೇ ಹಿಂಗ್ ಬೆಳೆದಿರುವಾಗ ದಾಖಲೆ ಇರ್ತದಲ್ಲ. ನಿಜ, 4 6 ಸಣ್ಣ ಪಣ್ಣ ಕನ್ಗಡ್ಸು ಕರ ಹಾಕಕ್ಕೆ ಹಿಂಸೆ. ನಿಜ, ಇವತ್ತಿನ ಕಾಲಕ್ಕೆ ಇಷ್ಟು ಓರಿ ಎಲ್ಲಿಲ್ಲ ಅಂದ್ಬಿಟ್ಟು ನಾವು ಕ್ರೈಜ್ ಮಾಡ್ಕೊಂಡು ಓರಿ ಚೆನ್ನಾಯ್ತು ಪೂರ್ಣ. ಕರ್ಣ ಅಲ್ವಣ ಇದು ಹೆಸರು? ಐದು ಹೆಸರು ಕರ್ಣ. ಮರೇಶ್ ಅಣ್ಣರು ನೀವು ಹೆಸರು ಚೇಂಜ್ ಮಾಡ್ಬಿಡ್ತೀರಿ, ನಂಬರ್ 1 ಕರ್ನಾಟಕ ಚಲೋ ಇರ್ತೀರಾ ನಮ್ಗೆ ಗೊತ್ತು, ಆದ್ರೆ ಕಾರಣ ಅಂತ ಹೆಸರು ಅಳಿಸ್ಬೇಡಿ ಅಂತ ಒತ್ತಡ ಮಾಡಿ ಹೇಳವ್ರೆ. ಏನೋ ಅವ್ರದ್ದು ಒಂದು ಮಾತು ನೆಡ್ಸುವ ಕಾರಣ ಅಂತಲೇ ಇರ್ಲಿ. ನಿಜ, ಅದಕ್ಕೆ ನಂಬರ್ 1 ಕರ್ನಾಟಕ ಚಲೋ ಓರಿ ಬಿಟ್ರೆ ಕರ ತಗೊಂಡು ಅದ್ರ ಅಪ್ಪನ ಹೆಸರು ಇಕ್ಕನ ಯಾವ್ದಾರ ಒಂದು ತಗೊಳ್ಳೋಣ. ಇವಾಗಿರೋ ಹಳೆ ಕರ್ನಾಟಕ ಚಲೋನ್ ಮಗ ಮುದುಕೃಷ್ಣ ಅದು ಕರ ಉಟ್ಬಿಟ್ಟವೆ. ಈಗ ಹೊಸ ಬಂದು ನಂಬರ್ 1 ಕರ್ನಾಟಕ ಚಲೋ ಓರಿ ಅಮ್ಮ 4ನೇ ಅದು ಕರ ಹಾಕಿದ್ರೆ ಆ ಓರಿಗೆ ಈಗ ಮನೆಗೆ ಓರಿಗೆ ಅದು ಭಾರಿ ಚೆನ್ನಾಗಿ ಕರ ಉಡ್ತಾವೆ. ಆಮೇಲೆ ಓರಿ ಅದು ಚೆನ್ನಾಗಿ ಬಂದಿದೆ. ಕರ್ನಾಟಕದಲ್ಲಿ ಮುಂದೆ ಇದು ಚಾಂಪಿಯನ್ ಐತೆ ಚಾಂಪಿಯನ್ ಮುಂದಕ್ಕೆ. ಇವತ್ತು ಮಟ್ಟಕ್ಕೆ ಇಂಥ ಓರಿ ಇಷ್ಟುದ್ದ ಓರಿ ಇಲ್ಲ. ಹಾಲಲ್ಲಿ ಇದೆ ಚಾಂಪಿಯನ್ ಓರಿ ವಿಭಾಗದಲ್ಲಿ. ಚಾಂಪಿಯನ್ ಅಂತ ನಾವು ತಗೊಂಡಿದ್ದೀವಿ. ಹೈಟ್ ಆಗಲಿ ಫಿಟ್ ಆಗಲಿ ಇವತ್ತು ನನ್ನ ಮೊದಲಲ್ಲಿ ಸೊಳ್ಳೆ ಹೋದಂಗೆ ಆಯ್ತದೆ. ನಿಜ, ಜೊತೆ ಹೋದ್ರೆ ಹಂಗೆ ಇರ್ಬೇಕು ಅವ್ರಿ. ಅಲ್ಲಾಗಿಲ್ಲ ಅಂದ್ರೆ ಈ ಮಟ್ಟಕ್ಕೆ ಈಗ ಐತೆ ಅಂದ್ರೆ ಮುಂದೆ ಇನ್ನೇ ಬೆಳೆ. ಕಡಲ್ ನೋಡಿ ಕರೆ ಹುಟ್ಟಿದ ಮೇಲೆ ಪಾಸ್ ಮಾಡಿ ತಗೋತಾರೆ, ನಾವು ಹಂಗೆ ತಗೊಳಲ್ಲ. ನಿಜ, ಮುದೆ ಓರಿ ಏಜ್ ಆದ್ಮೇಲೆ ಅದು ಏಜೆ. ನಿಜ, ಚಿಗುರು ತಗೊಂಡು ಪಾಸ್ ಮಾಡಿ ಕರೆ ಹುಟ್ಟಿಸ್ಬೇಕು. ನಾವು ತಗೊಳ್ಳೋದೇ ಹಾಲಲ್ಲಿ ಕರ. ಇದ್ರಲ್ಲಿ ಕಣ್ಣಲ್ಲಿ ನೋಡಿದ ತಕ್ಷಣನೇ ಕರೆ ಹುಡ್ತದೆ ಅಂತ ನಮ್ಗೆ ಅನುಭವ. ತೋಟರಿಗೂ ನಮಗೂ ಇವತ್ತು ನಾವು ತಗೊಂಡು ಕೊಟ್ಟಿರೋ ಓರಿ ಆಗಲಿ, ನಾವು ತಗೊಂಡು ನೆಟ್ಟಿರೋ ಓರಿ ಆಗಲಿ
ನಮ್ಮ ಕರ್ನಾಟಕದಲ್ಲಿ ಮೆರೀತಾವೆ. ನಾವು ಕೊಟ್ಟಿರೋ ಓರಿಗೆ ಯಾವ ಓರಿನ ಫೇಲ್ ಆಗಿಲ್ಲ. ನಿಜ ಅಣ್ಣ. ಕರ ತೆಗಿಯೋಕ್ಕಾಗಲಿ, ಓರಿ ಹೆಸರು ಮಾಡೋಕ್ಕಾಗಲಿ. ಇವತ್ತು ಕೊಳ್ಳೆಗಾಲ ತಗೊಂಡು ಓರಿ ಕೊಟ್ಟಿದ್ದು, 7 ವರ್ಷ ಮಾಡಿಕೊಂಡಿದ್ದು, ಅಲ್ಲಿಗೊಂಡು ನೋಡ್ಕೊಂಡು ತಗೊಂಡು ಕೃಷ್ಣ, ಡಾನು ಇವೆಲ್ಲ ಕೊಟ್ಟಿದ್ದವು. ಆಮೇಲೆ ಪಾಳ್ಯದಲ್ಲಿ ಇರೋದು ಇದು ಭೀಮಾ ಅವೆಲ್ಲ ಅದಕ್ಕೆ ಕೊಟ್ಟಿರೋದು. ಹಳೆ ಹಂದಿಗುಂಟೆ ನೋಡ್ಕೊಂಡವ್ರಿಗೆ 200 ಬಿಡ್ಲಿ ಯಾವೇ CR7 ತಗೊಂಡಾಗ ಎಲ್ಲ ಕುಂಬಳಕಾಯಿ ಇದು ಹೆಂಗೆ ತಗೊಂಡ್ರು. ಇವತ್ತು ಕರ್ನಾಟಕಕ್ಕೆ ಒಂದು ಓರಿ ಆಗುತ್ತೆ. ನಿಜ. ಇದು ಅದ್ರ ಮಗನೇ ನಂಬರ್ 1 ಕರ್ನಾಟಕ, ಹಳೆ ಕರ್ನಾಟಕ ಚೆಲ್ಲೋನ್ ತಗೊಂಡಾಗ ಇದಾಕೆ ಅಳತೆ ಏನಾರೆಲ್ಲ ಚಿರ್ಕಲ್ ತಗಡಿದಾಗ ಅದೇನೋರು ಅದಕ್ಕೆ 10 ಬೀಜದ ಕರ ಹುಡ್ತಾವ. ನಿಜ. ಇದಕ್ಕೆ CR7ಗೂ ಹೆಸರು ಮಾಡೋ ಓರಿನೇ ಐತಿ. ನಾವು ಕೊಟ್ಟಿರೋ ಓರಿ ಯಾವ ಪೇಲಿಲ್ಲ. ಮೊನ್ನೆ ಒಂದು ಇದು ತಗೊಂಡಿದ್ದು ಹಣ್ಣಿಗಿಡ ನೋಡ್ಕೊಂಡವ್ರಿಗೆ ಕೊಟ್ಟಿದ್ದ ಎಲ್ಲ ಕಾಲು ಚೆನ್ನಾಗಿಲ್ಲ, ಕೈ ಚೆನ್ನಾಗಿಲ್ಲ ಅಂದ್ರು. ಇವತ್ತು ಅದಕ್ಕೂ ಕರ ಚೆನ್ನಾಗಿ ಮಾಡಿದ್ರು. ನಾವು ತಗೊಂಡಿರೋ ಓರಿ, ಕೊಟ್ಟಿರೋ ಓರಿ ಎಲ್ಲ ಹೆಸರು ಮಾಡಿರೋ ಓರಿನೇ. ನಿಜ. ನಮ್ಮ ಗೌಡ ನಮ್ಮ ಮನೆ ತಕ್ಕ ಬಂದು ಆಚೆ ಹೋದ್ಮೇಲೆ ಅವ್ರ ಗೇಮನ ಯಾರ ಕೈಗೆ ಕೊಟ್ಟರು ಫೇಲ್ ಆಗಿಲ್ಲ ಓರಿ. ಕೈನಿಂದ ಬೆಳೆದವ್ರು ಜನ. ಆದ್ರೆ ಇವತ್ತು ಕೆಲವರು ಕೇಳಿ ಅನಿಸ್ತಾರೆ. ನಿಜ. ಏನು ಅವನಿಗೆ ಅಷ್ಟೊಂದು ಅಂತದಲ್ಲ ಚಿಕ್ಕಣ್ಣನಿಗೆ ಬೇರೆ ಯಾರಿಗೂ ಇಷ್ಟು ಹೆಸರು ಮಾಡಲಿಲ್ಲ ಅಂತ ಕೆಲವ್ರಿಗೆ ಕೇಳಿ ಅನಿಸ್ತಾರೆ. ಕೆಲವರು ಚಿಕನ್ ಅಷ್ಟು ದುಡ್ಡು ಕೊಡೋರು ಯಾರು ಇಲ್ಲ, ಚಿಕನ್ ಸಾಕ್ತಾರೆ, ದನ ಸಾಕೋರು ಯಾರಿಲ್ಲ ಅಂತ ಕೆಲವರು ಆಸೆ ಬೀಳ್ತಾರೆ. ನಮ್ಮ ಓರಿ ಹೋದ್ಮೇಲೆ ಬೇರೆ ಯಾರಿಗೂ ಕೊಡ್ತೀನಿ ಅಂತ ಹೇಳಿರಲಿಲ್ಲ. ಚಿಕನ್ ನಿನ್ನ ಒಬ್ಬನಿಗೆ ಕೊಡ್ಬೇಕು ಅಂತ ಆಸೆ ಇತ್ತು. 4 ಗಂಟೆ ಕೊಡಲ್ಲ, 4 ಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ನೀನು ಸಾಕ್ತಿ ಅಂತ ನೀನು ಕೊಡ್ಬೇಕಂತೇಳಿ ನಾವು ಆಸೆ ಕಂಡಿರೋದು. ಆದ್ರೆ 4 ಗಂಟೆ ಟೈಮ್ ಕೊಡೋದು ಅಣ್ಣ ನಮ್ಗೆ ಓರಿ ಇಲ್ಲ, ಮನೆಗೆ ಬೇಕೇ ಬೇಕು ಅಂದ್ಬಿಟ್ಟು ನಾವು ಅವನು ಮರೇಶ್ವರನ ರಿಕ್ವೆಸ್ಟ್ ಮಾಡ್ಕೊಂಡು ಕೊಟ್ಟರು ಓರಿನ ನಮ್ಗೆ. ಇವತ್ತು ದುಡ್ಡು ಮಾತಲ್ಲ ಪದಾರ್ಥ ಚೆನ್ನಾಗಿ. ಇದು ಲೊಕೇಶನ್ ಹೇಳಿ ಹೇಳೋಣ, ಅಡ್ರೆಸ್ ಏನೋ ಸರ್. ಲೊಕೇಶನ್ ಮಂಡ್ಯ ಕಡೆಯಿಂದ ಬಂದ್ರೆ ಮಂಚೇನಹಳ್ಳಿ ಗೇಟಿಂದ ಹೊರಗಡೆ ಬರಬೇಕು. ಚನ್ನಪಟ್ಟಣ ಬಿಟ್ಟು ಈಚೆ ಬಂದು ಚನ್ನಪಟ್ಟಣದಿಂದ ಅಡಿಗೆ ಬರಬೇಕು. ಈ ಬೆಂಗಳೂರು ಕಡೆಯಿಂದ ಬಂದ್ರೆ ರಾಮನಗರ ಬಂದು ರಾಮನಗರದಿಂದ ಮುಂದಕ್ಕೆ ಬಂದ್ರೆ ಬಂಕ್ ಸಿಕ್ತು, ಪೆಟ್ರೋಲ್ ಬಂಕು. ಅದರಿಂದ ಮುಂದಕ್ಕೆ ಬಂದು ಕುಮಾಪುರ ಗೇಟಿಂದ ಒಳಗೆ ಬರಬೇಕು. ಈತಾಗೆ ಕಾನ್ಪುರ ಸುತ್ತನಲ್ಲಿ ಬಂದ್ರೆ ಕಾನ್ಪುರ ಸರ್ಕಲ್ಗಾರ ಬರ್ಬೋದು. ಗೇಟಿಂದ ಬಳಸ್ಕೊಂಡ್ಬಂದ್ರೆ ಅನ್ಯಪುರ ಬಂದು ಅನ್ಯಪುರದಿಂದ ಒಳಗೆ ಬರಬೇಕು. ನಿಜ. ಈ ಕಡೆಯಿಂದ ಬಂದ್ರು ಆನೇಕಲ್ ಜಿಲ್ಲೆ ಕಡೆಯಿಂದ ಬಂದ್ರು ಕಾನ್ಪುರಕ್ಕೆ ಬಂದು ಕಾನ್ಪುರದಿಂದಲೇ ಬರಬೇಕು. ಇನ್ನು ಅಲ್ಲಿ ಬೀಳಕ್ಕೆ ಎಷ್ಟು ದಿನ ಆಯ್ತಣ್ಣ? ಇನ್ನೊಂದು ತಿಂಗಳು ತಗೋತದಣ್ಣ. ಇಲ್ಲ ಬೀಳ್ತದೆ, ಯಾರು ಹೇಳ್ತಾರೆ ಬೀಳೋದು ಅಂತಾರೆ, ನಮ್ಗೆ ಗ್ಯಾರಂಟಿ ಅಲ್ಲಿ ಬೀಳ್ತದೆ ಇನ್ನೊಂದು ತಿಂಗಳಲ್ಲಿ ಓರಿ ಅಂತ. ನೀವು ಇನ್ನೊಂದ್ಸತಿ ಏನೋ ಸೇಲ್ಗಿಲ್ಲ ಅಲ್ವಣ? ಮಾರೋದಿಲ್ಲ? ನೋಡಿ ಎಷ್ಟೇ ದುಡ್ಡು ಕೊಟ್ಟರು ಕೊಡಲ್ಲ ಅಣ್ಣ ಮನೆಯಿಂದ. ಅಣ್ಣ ಓ